ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆಯ ಅಂಗವಾಗಿ ಶಿವಾಜಿನಗರಿನ ಅಲ್ಸೂರ್ ವಾರ್ಡ್ ನಂಬರ್ 90ನಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಸುಮಾರು 100ಕ್ಕಿಂತ ಹೆಚ್ಚು ಜನರು ಭಾಗವಹಿಸಿದರು. ಮೊದಲನೇ, ಎರಡನೇ ಹಾಗೂ ಮೂರನೇ ಬಹುಮಾನವನ್ನು ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ಅವರು ವಿತರಿಸಿದರು. ಭಾಗವಹಿಸಿದ ಪ್ರತಿಯೊಂದು ಸ್ಪರ್ಧೆಗೂ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಇವತ್ತು ಮಾರ್ಚ್ 8ನೇ ತಾರೀಕು ಮಹಿಳೆಯರ ದಿನಾಚರಣೆ ಎಲ್ರಿಗೂ ಗೊತ್ತು. ಅವ್ರಿಗೆ ಫಸ್ಟ್ ಶುಭಾಶಯಗಳು ಹೇಳ್ಕೊಳ್ತೀವಿ. ನಮ್ಮ ಜನಪ್ರಿಯ ಶಾಸಕರು ಬಡವರ ಬಂದು ನಮ್ಮ ಶಾಸಕರಾದ MLA ರಿಜ್ವಾನ್ ಅರ್ಷದ್ ಸಾರು ಮಹಿಳೆಯರ ಜೊತೆಗೆ ಇವತ್ತು ಅವ್ರೆಲ್ರು ವಿಶ್ ಮಾಡೋದು ಬೇಡ, ಎಲ್ರು ಅದು ವಿಶ್ ಮಾಡ್ತಾರೆ. ನಾವು ಜೊತೆನಲ್ಲಿ ಸೇರಿ ಒಂದು ಫಂಕ್ಷನ್ ಮಾಡೋಣ, ಅವ್ರ ಜೊತೆಯಲ್ಲಿ ಇವತ್ತು ಇರೋಣ ಅನ್ಬಿಟ್ಟು ಅವ್ರಿಗೋಸ್ಕರವಾಗಿ ಎಲ್ಲ ವಾರ್ಡ್ ನಲ್ಲಿ ಒಂದು ರಂಗೋಲಿ ಕಾಂಪಿಟೇಷನ್ ಇಟ್ಟವ್ರೆ. ರಂಗೋಲಿ ಕಾಂಪಿಟೇಷನ್ ಎಲ್ರಿಗೆ ಒಂದು ಪ್ರೈಸ್ ಕೊಟ್ಟು ಅವ್ರ ಜೊತೆಗೆ ನಾವು ಆಚರಣೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೆ ಎಲ್ಲ ಬಂದು ಆ ಆಫೀಸಿಂದ ಎಲ್ಲ ಕಳ್ಸಿಕೊಟ್ಟಿದ್ದಾರೆ. ನಾವೆಲ್ಲ ಬಂದಿದ್ದೀವಿ. ನಮ್ಮ ಜೊತೆಗೆ ಎಲ್ಲ ನಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಮುರುಗಾವು, ನಮ್ಮ ಅಲ್ಸೂರ್ ವಾರ್ಡ್ ಅಧ್ಯಕ್ಷ ಸತೀಶ್, ಮಜರು, ಧನರಾಜು, ನಮ್ಮ ಪಾಷಾಬೈ ಇನ್ಚಾರ್ಜ್ ಪಾಷಾಬೈ ಅವರೆಲ್ಲ ಬೆಳಗಿನ 8 ಗಂಟೆಗೆ ಬಂದು ಇಲ್ಲೆಲ್ಲ ನೋಡ್ಕೊಂಡು ಅವ್ರ ಜೊತೆಗೆ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ MLA ಈಗ ಬರ್ತಾ ಇದ್ದಾರೆ. ಮಹಿಳೆಯರ ಜೊತೆಗೆ ಅವ್ರು ಇದ್ದು ಅವ್ರಿಗೆಲ್ಲ ಪ್ರೈಸ್ ಕೊಡೋಕೆ ರೆಡಿ ಮಾಡಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ 3 ಪ್ರೈಸ್ ಇಟ್ಟವ್ರೆ. ಪಾರ್ಟಿಸಿಪೇಟ್ 100 ಜನ ಮಾಡಿದ್ದಾರೆ. ಅವ್ರು 100 ಜನಗೆ ಪಾರ್ಟಿಸಿಪೇಟ್ ಕಾಂಪ್ಲಿಮೆಂಟರಿ ಪ್ರೈಸ್ ಕೊಟ್ಟವ್ರೆ. ಅವ್ರಿಗೆ ಇನ್ನೊಂದ್ಸತಿ ಧನ್ಯವಾದ, MLAಗೆ ಧನ್ಯವಾದ ಹೇಳ್ಕೊಂಡು ಮಹಿಳೆಯರಿಗೆ ಶುಭಾಶಯಗಳು ಹೇಳ್ಕೊಳ್ತೀವಿ ಸರ್. ಸುಭಾಷ್ ಅವ್ರೀಗ ಹೇಳಿದ್ರು, ಸಾಹೇಬ್ ನಮ್ಮ MLA ಸಾಹೇಬ್ರು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಅವ್ರು ಹೇಳಿದ್ರು. ಅವರು ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಗೆದ್ದು ಬಂದಿರೋ ಶಾಸಕರು ಅವರು. ಯಾವುದೋ ಒಂದು ಮೈನ್ಯೂಟ್ ಪ್ರಾಬ್ಲಮ್ ಅನ್ನ ಅವರು ಬಿಟ್ಕೊಡ್ತಾ ಇಲ್ಲ. ಎಸ್ಪೆಷಲಿ ಸ್ಲಮ್ ವಾರ್ಡ್ಗಳಲ್ಲಿ ನಮ್ಮ MV ವಾರ್ಡ್ ಇರ್ಬೋದು, ಈಗಾಗಲೇ ಒಂದು 3-4 ವರ್ಷದಿಂದ ಅವರು ಕೆಲಸ ಹೇಗ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ ಜನಗಳೇ ಹೇಳ್ತಾ ಇದ್ದಾರೆ. ಈ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಈಗ ನಮ್ಮ ಸಿದ್ದರಾಮಯ್ಯ ಆಡಳಿತ ಏನ್ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಎದ್ದು ತೋರಿಸ್ತಾ ಇದೆ. ನಮ್ಮ ಬಸ್ ಫ್ರೀ ಕೊಟ್ಟಿರ್ಬೋದು, ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿರ್ಬೋದು, ರೇಷನ್ ಫ್ರೀ ಕೊಡ್ತಾ ಇರ್ಬೋದು. ಈಚ್ ಅಂಡ್ ಎವ್ರಿಥಿಂಗ್ ಒಂದೊಂದು ರಂಗೋಲಿನಲ್ಲಿ ಒಂದೊಂದು ಕಾನ್ಸೆಪ್ಟ್ ಬಂದಿದೆ. ಅದನ್ನ ನೋಡ್ಬೇಕು, ಅದನ್ನ ನೀವು ಹೋಗಿ ಸ್ವತಃ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲರೂ ಫೋಟೋಗ್ರಾಫ್ ಮಾಡಿರ್ಬೋದು. ಇದು ಇವತ್ತು ಹೈಲೈಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅದೇ ರೀತಿ ನಮ್ಮ MLA ಅವ್ರಿಗೂ ಧನ್ಯವಾದವನ್ನ ಅರ್ಪಿಸುತ್ತಾ, ಮತ್ತೆ ಇಲ್ಲಿ ಲೇಡೀಸ್ ಎಷ್ಟು ಜನ ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದನ ಅರ್ಪಿಸಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಷ್ಟಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ನಮ್ಮ ಹೆಸರು ಮಾಲಾ ಅಂತ. ನಾವು ಅಲ್ಸೂರು ಇದರಲ್ಲಿ ಇದ್ದೀವಿ. ಇಲ್ಲಿ ನಿನ್ನೆ ಬಂದು ನಮ್ಗೆ ನೈಟು ಕಾಂಪಿಟೇಷನ್ ಬಗ್ಗೆ ಹೇಳಿದ್ದಾರೆ. ಇವತ್ತು 8 ಅಲ್ಲ, ಮಾರ್ಚ್ 8 ಎಲ್ಲ ಮಹಿಳಾ ದಿನಾಚರಣೆ ಅಂತ. ಅದಕ್ಕೆ ಇವತ್ತು ಎಲ್ಲಾ ಕಾಂಪಿಟೇಷನ್ ಅಲ್ಲೂ ರಂಗೋಲಿ ಕಾಂಪಿಟೇಷನ್ ಇಟ್ರು. ನಿನ್ನೆಯಿಂದ ಬೆಳಗ್ಗೆಯಿಂದ ನಾವು 6 ಗಂಟೆಯಿಂದ ಮಾಡ್ತಾ ಇದೀವಿ.
ಚಿತ್ರ ಎಲ್ಲ ಇದು ಇದೆ, ಲೇಡೀಸ್ ಇದೆ, ಆಮೇಲೆ ಲೈಟ್ ಇದೆ, ಅದೇ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಆಮೇಲೆ ನಮ್ಗೆ 2,000 ರೂಪಾಯಿ ಕೊಡ್ತಾ ಇದಾರಲ್ಲ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್, ಅದು ಬಂದು ಎಲ್ರಿಗೂ ಸಲಿಗೆ ಸಿಗ್ತಾ ಇದೆ. ಎಲ್ಲಾ ಸೌಲಭ್ಯಗಳು ಕಾಂಗ್ರೆಸ್ ಹೇಳಿರೋ ಎಲ್ಲಾ ಸೌಲಭ್ಯಗಳು ನಮ್ಗೆ ಸಿಕ್ಕಿದೆ. 5 ಟೈಪ್ಸ್ ಆಫ್ ಗ್ಯಾರಂಟಿ ನಮ್ಗೆ ಕೊಟ್ಟಿದ್ದಾರೆ. MLA ಏನೇನ್ ಹೇಳಿದಾರೆ ಅದೆಲ್ಲ ಮಾಡ್ತಾ ಇದ್ದಾರೆ ಸರ್. ಅದು ಫ್ರೀ ಇದು ಚೌಟ್ರಿ ಕಟ್ತಾ ಇದ್ದಾರೆ. ಆಮೇಲೆ 2,000 ರೂಪಾಯಿ ಕೊಡ್ತೀನಿ ಅಂದ್ರು, ಅದನ್ನು ಬರ್ತಾ ಇದೆ. ಆಮೇಲೆ ಅಕ್ಕಿಗಳು ನಮ್ಗೆ ಫ್ರೀ ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಆಮೇಲೆ ಲೈಟ್ ಇದು ಬಿಲ್ ಕಡಿಮೆ ಬರ್ತಾ ಇದೆ. ಆಮೇಲೆ ಬಸ್ಸುಗಳು ಹೆಂಗಸರಿಗೆ ಹೋಗೋದಕ್ಕೆ ಬರೋದಕ್ಕೆ ಅದು ಸಲಿಗೆಗಳು ಚೆನ್ನಾಗಿದೆ. ನಮ್ ರಿಜ್ವಾನ್ಸ್ ಎಷ್ಟೋ ಜನ ಬಂದ್ರು ಹೋದ್ರು, ಮಾಡ್ತೀನಿ ಅಂದ್ರು ಮಾಡ್ಲಿಲ್ಲ, ಆದ್ರೆ ಇವ್ರು ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷವಾಗಿದೆ. ಆಮೇಲೆ ಇದು ಹೆಂಗಸರು ಮಹಿಳೆ ದಿನಾಚರಣೆಗೆ ರಂಗೋಲಿ ಕಾಂಪಿಟೇಷನ್ ಎಲ್ಲ ಮಾಡಕ್ ಹೇಳಿದ್ರು, ಅದನ್ನು ಮಾಡ್ತಾ ಇದ್ ನಮ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಅವ್ರಿಗೆ.